ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯಿಂದ ಎಲ್ಲರೂ ಒನ್ ಡೇ ಟ್ರಿಪ್ ಹೋಗಿದ್ದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಆದರೆ ವಿಪರ್ಯಾಸ ಏನಂದರೆ ಈ ವ್ಲಾಗಲ್ಲಿ ನಾನು ಇರೋದಿಲ್ಲ, ನಾನು ಹೋಗ್ತಾ ಇಲ್ಲ ಇವತ್ತು. ಸೊ ಎಲ್ಲರೂ ನಮ್ಮ ಮನೆಯಿಂದ ಹುಡುಗರು ಮತ್ತು ಮದುವೆ ಹುಡುಗ ಮದುವೆ ಹುಡುಗಿ ಎಲ್ಲರೂ ಕೂಡ ಒನ್ ಡೇ ಟ್ರಿಪ್ ಮತ್ತು ನಮ್ಮ ಮನೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀರಾ. ಅದ್ರದ್ದು ಲಾಗ್ನ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅವ್ರು ಏನೆಲ್ಲ ಮಾಡಿದ್ರು, ಯಾವ ದೇವ್ರ ದರ್ಶನ ಎಲ್ಲ ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವು ಮನೆಯಿಂದ ಹೊರಟು ಎಲ್ಲರೂ ಫಸ್ಟು ಹೋಗಿದ್ದು ನಮ್ಮ ಮನೆ ದೇವರಾದಂತಹ ಹೊಸಕೋಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಮಾಡಿಸೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ಹಾಗೆಯೇ ಪೂರ್ತಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಎಲ್ಲರೂ ಇಲ್ಲಿ ಕೈಕಾಲು ತೊಳ್ಕೊಂಡು ದೇವರ ದರ್ಶನಕ್ಕೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದಾರೆ. ಇದು ದೇವಸ್ಥಾನ ಇರುವಂಥದ್ದು ಬಂದು ಕೊಳ್ಳೇಗಾಲ ತಾಲೂಕಲ್ಲಿ ಹೊಸಕೋಡಿ ವೀರಭದ್ರೇಶ್ವರ ಸ್ವಾಮಿ ಅಂತ ಹೇಳಿ ಇದು ನಮ್ಮ ಮನೆ ದೇವರು. ಸೊ ಹಾಗಾಗಿ ಹುಡುಗ ಹುಡುಗಿ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದ ನಂತರ ಫಸ್ಟು ಮನೆ ದೇವ್ರ ದರ್ಶನ ಆಗಲಿ ಅಂತ ಹೇಳಿ ನಾವು ಇವತ್ತು ದೇವ್ರ ದರ್ಶನನ ಮಾಡಿಸ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಕಳಿಸಿದ್ದೀವಿ. ಸೊ ಇಲ್ಲಿಗೆ ಬಂದು ಅವರು ಇನ್ನೂ ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ದೇವ್ರ ಪೂಜೆ ಸ್ವಲ್ಪ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದರು ಅನ್ನೋ ಕಾರಣಕ್ಕೆ ಎಲ್ಲರೂ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ ದೇವರ ಅಲಂಕಾರ ಎಲ್ಲ ಮಾಡೋ ತನಕ. ಈಗ ದೇವರ ಅಲಂಕಾರ ಎಲ್ಲ ಆಗಿದೆ. ಸೊ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಇವಾಗ ಅವರು ಬಪ್ಪೇಗೌಡನಪುರಕ್ಕೆ ಹೊರಟಿದ್ದಾರೆ. ಇಲ್ಲಿನೂ ಕೂಡ ಸೋಮವಾರ ಶುಕ್ರವಾರ ತುಂಬಾ ಜನ ಇರ್ತಾರೆ. ನಾನು ಆವಾಗಲೇ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ಮಂಟೇಸ್ವಾಮಿ ದೇವಸ್ಥಾನದಲ್ಲಿ ಯಾವಾಗ ಕೂಡ ರಶ್ ಇರುತ್ತೆ. ಮಂಗಳವಾರ ಶುಕ್ರವಾರ ಅಂತೂ ಅಮಾವಾಸ್ಯೆ ಪೌರ್ಣಿಮೆಗೆಲ್ಲ ತುಂಬಾ ಜನ ಇರ್ತಾರೆ ಅಂತೇಳಿ. ಸೊ ಅವರು ಇಲ್ಲಿ ಬಂದು ದೇವರಿಗೆ ಧೂಪ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾಯಿದ್ದಾರೆ ದೇವ್ರ ದರ್ಶನಕ್ಕೆ ಅಂತ ಹೇಳಿ. ಸೊ ಇಲ್ಲಿ ನಮ್ಮ ಅತ್ತಿಗೆ, ನನ್ನ ಸಿಸ್ಟರು, ಈಗ ಮದುವೆ ಆಗಿರೋ ನನ್ನ ಮೈದನ, ನಾನು ಊರ್ಗಿತ್ತಿ ಮತ್ತು ಅವ್ರ ಮಗ ಮತ್ತು ನಮ್ಮ ಅತ್ತಿಗೆ ಮಕ್ಕಳೆಲ್ಲರೂ ಹೋಗಿದ್ರು. ಒಂದು 11 ಜನ ಏನೋ ಹೋಗಿದ್ರು. ಸೊ ಅನ್ಫಾರ್ಚುನೇಟ್ಲಿ ನಾನು ಮಿಸ್ ಆದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗಾಗತ್ತೆ. ಸೊ ಅಲ್ಲಿ ಹೋಗಿ ಅವರು ನಮ್ಮ ಮನೆ ದೇವರಾದಂಥ ಮಂಟೇಸ್ವಾಮಿ ದೇವ್ರನ್ನ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿ ಒಂದಷ್ಟೊತ್ತು ಕೂತ್ಕೊಂಡಿದ್ರು. ಮತ್ತು ಅಲ್ಲಿ ಒಂದು ಡೋಲ್ ಥರ ಇರುತ್ತೆ, ಅಂದರೆ ಮಕ್ಕಳೆಲ್ಲ ಹೋದಾಗ ಅವ್ರಿಗೆ ಅದೊಂದು ಇದೆಲ್ಲ ಒಂಥರ ಖುಷಿ ಅನಿಸುತ್ತೆ ಅಲ್ಲ. ಸೊ ಅದನ್ನೆಲ್ಲ ಬಡಿದು ಒಂದಷ್ಟು ಎಂಜಾಯ್ ಮಾಡಿದ್ದಾರೆ. ನಮಸ್ಕಾರ ಮಾಡ್ಕೊಂಡಂಗೂ ಆಗುತ್ತೆ, ಅವ್ರಿಗೊಂಥರ ಎಂಜಾಯ್ ಮಾಡ್ದಂಗೂ ಆಗುತ್ತೆ ಅಂಥೇಳಿ. ಸೊ ಇಲ್ಲಿ ನಮ್ಮ ಅತ್ತಿಗೆ ಎಲ್ಲರೂ ಕೂತ್ಕೊಂಡು ಅಲ್ಲಿ ಕಾಯೆಲ್ಲ ತೊಗೊಂಡೋಗಿದ್ರಲ್ಲ ಅದನ್ನೆಲ್ಲ ಚೆಚ್ಚಿ ತಿನ್ಕೊಂಡು ಹಂಗೆ ಅಲ್ಲೂ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಮುಡುಕುತೆರೆಗೆ ಹೊರಟಿದ್ದಾರೆ. ಮುಡುಕ್ತೆರೆಗೆ ಬರೋ ದಾರಿನಲ್ಲಿ ಮಾವಿನಕಾಯಿ ನೋಡಿದ್ರು ಅಂತೇಳ್ಬಿಟ್ಟು ಎಲ್ಲರೂ ಅಲ್ಲಿ ನಿಂತ್ಕೊಂಡು ಮಾವಿನಕಾಯಿ ತೊಗೊಂಡು ಮಾವಿನಕಾಯಿ ತಿಂದಿದ್ದಾರೆ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಮಾವಿನಕಾಯಿ ಅಂದರೆ, ಅದರಲ್ಲೂ ಉಪ್ಪು ಖಾರ ಹಾಕಿ ಕೊಟ್ರಂತೂ ತಿನ್ನೋದಕ್ಕೆ ತುಂಬಾ ಇಷ್ಟ ನನಗೆ. ಸೊ ಅದು ನನಗೆ ಮಿಸ್ ಆಯಿತು. ಹಾಗೆ ಇಲ್ಲಿ ನೋಡಿ ಮೇಲೆ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ಮುಡುಕುತೆರೆ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಸೊ ಅಲ್ಲಿಗೆ ಬರ್ತಾ ಇದ್ದಾರೆ ಇವಾಗ. ಇದು ಕೂಡ ನಮ್ಮ ಮನೆ ದೇವರೇ. ಮುಡುಕ್ತೆರೆ ಪಾರ್ವತಿ ಅಂತ ಹೇಳ್ತೀವಿ, ಮುಡುಕ್ತೆರೆ ಮಲ್ಲಿಕಾರ್ಜುನ ಅಂತ ಕೂಡ ಹೇಳ್ತೀವಿ. ಸೊ ಇದು ಕೂಡ ನಮ್ಮ ಮನೆ ದೇವರಾಗಿರೋದ್ರಿಂದ ಈ ದೇವಸ್ಥಾನಕ್ಕೂ ಕೂಡ ಹೋಗಿ ಅಂತ ಹೇಳಿದ್ವಿ. ಹಾಗೆ ಅಲ್ಲಿ ಸ್ಟೆಪ್ಸ್ ಹತ್ತೋ ಅವಶ್ಯಕತೆ ಏನೂ ಇರಲ್ಲ, ಗಾಡಿನೇ ಮೇಲ್ಗಡೆ ಹೋಗುತ್ತೆ. ಆದರೂ ಕೂಡ ಮಕ್ಕಳೆಲ್ಲರೂ ಇದ್ದಿದ್ದರಿಂದ ಮೆಟ್ಟಿಲುಗಳನ್ನೇ ಹತ್ತಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಅಂತ. ಅವ್ರಿಗೊಂದು ಖುಷಿ ಅಲ್ಲ ಓಡ್ಕೊಂಡು ಹೋಗೋಕ್ಕೆ, ಆ ಥರ ಎಲ್ಲ ಮಾಡೋಕ್ಕೆ. ಹಂಗಾಗಿ ಎಲ್ಲರೂ ಮೆಟ್ಲು ಹತ್ಕೊಂಡೇ ಹೋಗ್ತಾಯಿದ್ದಾರೆ. ಇಲ್ಲಿ 1001 ಮೆಟ್ಲುಗಳಿರುತ್ತೆ. ಸೊ ಅಲ್ಲಿ ನೋಡಿ ಎಲ್ಲರೂ ಓಡ್ಕೊಂಡು ಬರ್ತಾ ನಿಧಾನಕ್ಕೆ ಹತ್ತೋರು ಹತ್ತಿದ್ದಾರೆ, ಸುಸ್ತಾಗೋರಾಗಿದ್ದಾರೆ. ಓಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹತ್ತೋರು ಕೂಡ ಹತ್ತಿದ್ದಾರೆ. ಸೊ ಹೇಗೋ ಆಗೋ ಹೀಗೂ ಮಾಡಿಕೊಂಡು ಅಲ್ಲಿ ಕೂಡ ದೇವ್ರ ದರ್ಶನ ಮಾಡಿಕೊಂಡು, ನಾನು ಆಗಲೇ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಅಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ, ಹಂಗಾಗಿ ದೇವ್ರ ದರ್ಶನಕ್ಕೆ ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೂ ಹೀಗೂ ಅಲ್ಲೊಂದಷ್ಟು ಫೋಟೋ ಎಲ್ಲ ತಕ್ಕೊಂಡು ಕೊನೆಗೆ
ಅವರಲ್ಲಿ ತಲಕಾಡಿಗೆ ಬಂದಿದ್ದಾರೆ. ಇಲ್ಲಿ ಫುಲ್ ಎಂಜಾಯ್ ಮಾಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಯಾವ ದೇವ್ರ ದರ್ಶನನೂ ಮಾಡಿಲ್ಲ. ಇಲ್ಲೂ ಕೂಡ ದೇವಸ್ಥಾನಗಳಿದೆ, ಬಟ್ ಆದರೆ ಅವ್ರು ಯಾವ ದೇವ್ರ ದರ್ಶನನೂ ಮಾಡಿಲ್ಲ. ಅಲ್ಲಿ ನೀರನ್ನು ನೋಡಿದ್ರಲ್ಲ, ಮಕ್ಕಳಲ್ವಾ, ಸೊ ಅಲ್ಲಿ ಬೈಯೋರು ಕೂಡ ಯಾರೂ ಇರಲಿಲ್ಲ, ಎಲ್ಲ ಸಾಫ್ಟಾಗಿರೋರು ಇದ್ದರು. ನಾನು ಹೋಗಿದ್ರೆ ಸ್ವಲ್ಪ ಎಲ್ಲರಿಗೂ ರೇಗ್ತಾ ಇದ್ದೆ, ಬಟ್ ಅಲ್ಲಿ ಯಾರು ನಮ್ಮ ಅತ್ತಿಗೆ ನನ್ನ ಮೈದ್ನವ್ರು ಯಾರೂ ರೇಗಲ್ಲ, ಹಂಗಾಗಿ ಅವ್ರಿಗೆ ಖುಷಿನೋ ಖುಷಿ. ಸೊ ನೀರಲ್ಲಿ ತುಂಬಾ ಆಟ ಆಡಿದ್ದಾರೆ. ಎಷ್ಟು ಆಟ ಆಡಿದ್ದಾರೆ ಅಂತೇಳಿದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಆಟ. ನಮ್ಮ ಅತ್ತಿಗೆ ನೋಡಿ ಅಲ್ಲಿ ಎಲ್ಲಿ ಮುಂದೆ ಹೋಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಅವ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ, ಮುಂದೆ ಹೋಗ್ಬಿಡಿ ಅಂದ್ಕೊಂಡು. ಸೊ ನೀರಲ್ಲಿ ತುಂಬಾ ಮಜಾ ಮಾಡಿಕೊಂಡು ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ಚಿರುಮುರಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಅವರ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ನೋಡಿ ನೀರಲ್ಲಿ ಎಷ್ಟು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ಆಗಲೇ ಹೇಳ್ದಂಗೆ ನೀರಲ್ಲಿ ಆಟಾಡಿ ಚಳಿ ಆಯಿತು. ಸೊ ಚಿರುಮುರಿ ಎಲ್ಲ ತಿಂದ್ಕೊಂಡು, ಬೋಂಡ ಬಜ್ಜಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಎಲ್ಲ ಮದುವೆಗೆ ಸಂಬಂಧಪಟ್ಟ ವೀಡಿಯೋಗಳಾಗಿರುತ್ತೆ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.